ರಾಜ್ಯ ಸರ್ಕಾರ ಪದೇ ಪದೇ ಭ್ರಷ್ಟಾಚಾರದ ಸುಳಿಯಲ್ಲಿ ಸಿಲುಕಿಕೊಳ್ತಾ ಇದೆ. ಈಗಾಗಲೇ ಮೂಡಾ ವಾಲ್ಮೀಕಿ ಅದರ ಜೊತೆಗೇನೆ ಸಾಕಷ್ಟು ಆರೋಪಗಳನ್ನು ಎದುರಿಸಿರುವಂತಹ ರಾಜ್ಯ ಸರ್ಕಾರಕ್ಕೆ ಈಗ ಮತ್ತೊಂದು ಭ್ರಷ್ಟಾಚಾರದ ಸುಳಿಯಲ್ಲಿ ಸಿಲುಕಿಕೊಂಡಂತೆ ಕಾಣಿಸ್ತಾ ಇದೆ. ಪಬ್ಲಿಕ್ ಟಿವಿಯಲ್ಲಿ ಮತ್ತೊಂದು ಬಿಗ್ ಎಕ್ಸ್ಪೋಸ್, ಸರ್ಕಾರದ ಮತ್ತೊಂದು ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ, ಅಧಿಕಾರಿಗಳ ವಿರುದ್ಧ ಜನ ಕಾಂಚಾಣದ ಆರೋಪ, ದುಡ್ಡು ಕೊಟ್ಟರಷ್ಟೇ ಕೆಲಸಕ್ಕೆ ಕೈ ಹಾಕುವ ಅಧಿಕಾರಿಗಳು, ಸಚಿವರಿಗೆ ಪತ್ರ ಬರೆದು ಭ್ರಷ್ಟಾಚಾರದ ತನಿಖೆಗೆ ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ ಜನರು ಅನ್ನೋದು ಗೊತ್ತಾಗ್ತಾ ಇದೆ. ಈ ಮೂಲಕ ರಾಜ್ಯ ಸರ್ಕಾರ ಹೇಗೆ ಭ್ರಷ್ಟಾಚಾರದ ಸುಳಿಯಲ್ಲಿ, ಗೋಲ್ಮಾಲ್ನ ಸುಳಿಯಲ್ಲಿ ಸಿಲುಕಿಕೊಳ್ತಾ ಇದೆ ಅನ್ನೋದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮೊನ್ನೆಯಷ್ಟೇ BR ಪಾಟೀಲ್ರು ಒಂದು ಆಡಿಯೋ ವೈರಲ್ ಆಯಿತು. ವಸತಿ ಇಲಾಖೆಯಲ್ಲಿ ಹೇಗೆ ಗೋಲ್ಮಾಲ್ ಆಗ್ತಾ ಇದೆ ಅನ್ನೋದು ಗೊತ್ತಾಯಿತು. ಅದಾದಮೇಲೆ ಕೊಳಚೆ ನಿಗಮದಲ್ಲಿ ಬಡವರ ಪಾಲಾಗಬೇಕಾದಂತಹ ಮನೆಗಳು, ನಿವೇಶನಗಳು ಹೇಗೆ ದುಡ್ಡು ಕೊಟ್ಟವರ ಪಾಲಾಗ್ತಾ ಇದೆ ಅನ್ನುವಂತಹ ವಿಚಾರವೂ ಕೂಡ ಗೊತ್ತಾಯಿತು. ಅದರ ಹಿಂದೆ ಮೂಡಾ ಆಗಿರಬಹುದು, ಅದಾದಮೇಲೆ ವಾಲ್ಮೀಕಿ ಹಗರಣ ಆಗಿರಬಹುದು, 60% ಕಮಿಷನ್ ಆಗಿರಬಹುದು. ಈಗ ಮತ್ತೊಂದು ಭ್ರಷ್ಟಾಚಾರದ ಆರೋಪ ರಾಜ್ಯ ಸರ್ಕಾರದ ಮೇಲೆ. APMCಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರದ ವಾಸನೆ. ಅರ್ಜಿ ಸಲ್ಲಿಸಿದ್ರೂ ಕೂಡ ಮಳಿಗೆ ಹಸ್ತಾಂತರವನ್ನು ಮಾಡ್ತಿಲ್ವಂತೆ. ಮಳಿಗೆಯ ಬಗ್ಗೆ ಕೇಳೋದಕ್ಕೆ ಹೋದರೆ ದುಡ್ಡಿಗೆ ಡಿಮ್ಯಾಂಡ್ ಇಡ್ತಾ ಇದ್ದಾರಂತೆ. APMC ಕಾರ್ಯದರ್ಶಿಯ ವಿರುದ್ಧ ಭ್ರಷ್ಟಾಚಾರದ ಆರೋಪ ಕೇಳಿ ಬರ್ತಾ ಇದೆ. ದಾಸನಪುರ ಮಳಿಗೆ ಮಂಜೂರಾಗುವುದಕ್ಕೆ ದುಡ್ಡು ಕೇಳ್ತಾ ಇದ್ದಾರೆ ಅನ್ನುವಂತಹ ವಿಚಾರ ಈಗ ಮುನ್ನೆಲೆಗೆ ಬರ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವರಿಗೆ ಪತ್ರವನ್ನು ಬರೆದಿದ್ದಾರೆ ವರ್ತಕರು, ದೂರನ್ನು ಕೊಡೋದಕ್ಕೆ ಮುಂದಾಗಿದ್ದಾರೆ ವರ್ತಕರು. ಆದರೆ ಇಲ್ಲಿಯವರೆಗೂ ಕೂಡ ಇಲಾಖೆಯ ವತಿಯಿಂದಾಗಲಿ ಸಚಿವರ ಕಡೆಯಿಂದಾಗಲಿ ಯಾವುದೇ ಕ್ರಮ ಆಗಿಲ್ಲ ಅಂಥೇಳಿ ವರ್ತಕರು ಹೇಳ್ತಾ ಇರುವಂಥದ್ದು. ಹಾಗಾಗಿ ಸಚಿವರ ಗಮನಕ್ಕೆ ಬರದೇನೆ ಈ ರೀತಿಯ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗ್ತಾ ಇದೆಯೋ ಅಥವಾ ಸಚಿವರಿಗೆ ಎಲ್ಲ ಗೊತ್ತಿದ್ದು ಆಗ್ತಾ ಇದೆಯೋ ಅನ್ನುವಂತಹ ಪ್ರಶ್ನೆ. ಬಟ್ ಒಂದಂತೂ ಸ್ಪಷ್ಟ, ಯಾವ BJPಯ ಭ್ರಷ್ಟಾಚಾರದ ವಿರುದ್ಧ ಹೋರಾಡಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು, ಈಗ ಅದೇ ಕಾಂಗ್ರೆಸ್ ಪದೇ ಭ್ರಷ್ಟಾಚಾರದ ವಿಚಾರವನ್ನು ಫೇಸ್ ಮಾಡ್ತಾ ಇದೆ. ಭ್ರಷ್ಟಾಚಾರದ ಸುಳಿಯಲ್ಲಿ ಸಿಲುಕಿಕೊಳ್ತಾ ಇದೆ. ಸಚಿವ ಶಿವಾನಂದ ಪಾಟೀಲರಿಗೆ ದೂರನ್ನು ಕೊಟ್ಟಿದ್ದಾರೆ ವರ್ತಕರು, ಸಚಿವರಿಗೆ ಪತ್ರ ಬರೆದಿದ್ದಾರೆ, ದೂರನ್ನು ಕೊಟ್ಟಿದ್ದಾರೆ ವರ್ತಕರು. ಈ ಹಿಂದೆಯೂ ಕೂಡ ಅನೇಕ ವರ್ತಕರಿಂದ ದೂರುಗಳ ಸರಮಾಲೆಯೇ ಹೋಗ್ಬಿಟ್ಟಿದೆ ಅಂತೆ. ಆದರೆ ಅಧಿಕಾರಿಯ ವಿರುದ್ಧ ಕ್ರಮವನ್ನು ಜರುಗಿಸ್ತಾ ಇಲ್ಲ ಸರ್ಕಾರ. ಈಗ ಖುದ್ದು ಸಚಿವರಿಗೆ ದೂರನ್ನು ಕೊಟ್ಟಿದ್ದಾರೆ ವರ್ತಕ. ಬೇರೆ ವರ್ತಕರಿಗೂ ಕೂಡ ಇದೇ ರೀತಿ ಮಾನಸಿಕ ಕಿರುಕುಳವನ್ನು ಕೊಡ್ತಾ ಇದ್ದಾರಂತೆ ಆಫೀಸರ್. ಬರೀ ದುಡ್ಡಿಗೆ ಡಿಮ್ಯಾಂಡ್ ಮಾಡ್ತಾರಂತೆ. ಅವ್ಯವಹಾರದ ಬಗ್ಗೆ CID ಇನ್ವೆಸ್ಟಿಗೇಷನ್ ಮಾಡಿಸಿ ಅಂಥೇಳಿ ವರ್ತಕ ಮನವಿಯನ್ನು ಮಾಡಿಕೊಳ್ತಾ ಇರುವಂಥದ್ದು. 20 ಲಕ್ಷ ಹಣಕ್ಕೆ ಡಿಮ್ಯಾಂಡ್ ಅಂತೆ. ದುಡ್ಡು ಕೊಟ್ಟರೆ ಮಾತ್ರ ಗೋಡೌನ್ ಕೊಡ್ತೀನಿ ಅಂತ ಹೇಳ್ತಿದ್ದಾರಂತೆ. ಈಗೇನು ಮಾಡಬೇಕು ಅಂಥೇಳಿ ವರ್ತಕ ಪ್ರಶ್ನೆ ಮಾಡ್ತಾ ಇದ್ದಾರೆ. ಜೊತೆಗೆ ಕೆಲವು ಬಾರಿ ಹಣ ಕೊಟ್ಟರೂ ಕೂಡ ಮಳಿಗೆಗಳನ್ನು ಕೊಡ್ತಾ ಇಲ್ಲ. ಬೇರೆ ಯಾರು ಹೆಚ್ಚು ಹಣ ಕೊಡ್ತಾರೋ ಅವರಿಗೆ ಮಳಿಗೆಗಳನ್ನು ಕೊಡ್ತಾ ಇದ್ದಾರೆ. ನನಗೆ ಮೋಸ ಆಗಿದೆ. ನಂತರ ಬಹಳಷ್ಟು ವರ್ತಕರು ಇವರ ಕೈ ಕೆಳಗೆ ಸಿಲುಕಿಕೊಂಡು ನರಳಾಡ್ತಾ ಇದ್ದಾರೆ, ಒದ್ದಾಡ್ತಾ ಇದ್ದಾರೆ. ಎಲ್ಲ ವಿಚಾರವನ್ನು ಸಚಿವರಾದಂತಹ ಶಿವಾನಂದ ಪಾಟೀಲರ ಗಮನಕ್ಕೆ ತಂದರೂ ಕೂಡ ಯಾವುದೇ ಉಪಯೋಗವಾಗಿಲ್ವಂತೆ. ಹಿಂಗಾದರೆ ಹೆಂಗೆ ಅಂಥೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸ್ವತಃ ಸಚಿವರ ಗಮನಕ್ಕೆ ತಂದರೂ ಕೂಡ ಯಾವುದೇ ರೀತಿಯ ಕ್ರಮ ಆಗದೆ